ಹಾಯ್ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಲ್ಲೇ ಹೊರಟು ನಿಂತಿದ್ದೀವಿ. ಎಲ್ಲಿಗೆ ಅಂತ ಅಂದರೆ ಹೋಗ್ತಾ ಹೇಳ್ತೀನಿ ಎಲ್ಲಿ ಅಂತ. ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ. ನನ್ನ ತಮ್ನೇಲ್ ಮತ್ತು ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರೋದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹೌದು, ನಾವು ಹೇಳಲ್ಲ, ಹೋಗ್ತಾನೆ ಗೊತ್ತಾಗತ್ತೆ ನಿಮ್ಗೆ ಎಲ್ಲಿಗೆ ಅಂತ ಹೇಳಿ. ಸೊ 3 days ರಜೆ ಇದೆ ಹಸ್ಬೆಂಡಿಗೆ, ಸಾಟರ್ಡೇ, ಸಂಡೇ, ಮಂಡೇ. ಸೊ 3 days ಇದೆ. ಸೊ ಫುಲ್ ಸುತ್ತಾಡೋದು ಅಂದ್ಕೊಂಡಿದ್ದೀವಿ. ಸೊ ತುಂಬ ಲಾಂಗ್ ಏನು ಹೋಗೋದಿಲ್ಲ, ಯಾಕಂದರೆ ಮನ್ವಿತಿನ ಸಣ್ಣದಿದ್ದಾನೆ. ಸೊ ಎಲ್ಲೂ ಆಚೆ ತುಂಬ ಲಾಂಗ್ ಏನು ಬೇಡ ಅಂತ. ನಾಳೆ ಬಂದುಬಿಟ್ಟು ಬೇರೆ ಕಡೆ ಎಲ್ಲ ಹೋಗೋದಿದೆ. ಇವತ್ತು ಬಂದುಬಿಟ್ಟು ಒಂದು ಕಡೆ ಹೋಗೋದಿದೆ. ಎಲ್ಲಿ ಅಂತ ಬಿಟ್ಟು ನಿಮಗೆ ಹೋಗ್ತಾ ಹೇಳ್ತೀನಿ. ಅದಕ್ಕೂ ಮುಂಚೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ನೋಡಿ ಇಲ್ಲಿ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಔಟ್ಫಿಟ್ ಈ ಥರ ಇದೆ. ಓಕೆ, ಮನ್ವಿ ತೋರಿಸು. ಹಾಯ್ ಹಾಯ್. ಹಾಂ, ಒಂದು ಬ್ಯುಸಿ ಇದ್ದಾನೆ. ಸೊ ಓಕೆ, ಬನ್ನಿ ಹೊರಡೋಣ. ಲೇಟ್ ಆಯ್ತು ಇವಾಗ. ಆಲ್ರೆಡಿ ನೋಡಿ 3 ಗಂಟೆ ಆಗ್ತಾ ಬಂತು. 3 ಗಂಟೆಗೆ 10 ನಿಮಿಷ ಇದೆ. ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಅಂತ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸರಿಯಾಗಿ 1 ವರ್ಷ ಆಯಿತು ನೋಡಿ ನಾವು ಕಬ್ಬನ್ ಪಾರ್ಕ್ ಹೋಗಿ ಬಂದು. ಅದು ನಾವು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಹೋದಾಗ ನಮಗೆ ಟ್ರೈನ್ ಸಫಾರಿ ಸಿಗಲಿಲ್ಲ, ಮನ್ವಿತ್ ಕರ್ಕೊಂಡು ಹೋಗ್ಬೇಕಂತ. ಅವಾಗ ಅಷ್ಟೊಂದು ತಿಳಿತಾನೂ ಇರಲಿಲ್ಲ ಅವನಿಗೆ. 1.5 year ಆಗಿತ್ತಿರಬೇಕು. ಇವಾಗ 2.5 year ಅವನಿಗೆ. ಇವಾಗ ಸ್ವಲ್ಪ ಗೊತ್ತಾಗುತ್ತೆ ಏನು ಇದೇನು ಅಂತ ಇಲ್ಲಿ ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಸೊ ಅದಕ್ಕೆ ಟ್ರೈನ್ ಸಫಾರಿ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಮನ್ವಿತಿಗೆ. ಟ್ರೈನ್ಗೆ ಹೋಗದೆ ತುಂಬ ವರ್ಷನ ಆಯಿತು ಅಂತಲೇ ಹೇಳ್ಬೋದು ನಾವು. ಮನ್ವಿತ್ ಹುಟ್ಟಿದ ಫಸ್ಟ್ ವರ್ಷ ಹೋಗಿರೋದು ಟ್ರೈನ್ಗೆ, ಇಲ್ಲಿಂದ ಊರಿಗೆ ಹೋಗಿರೋದು. ಆಮೇಲೆ ನಮಗೆ ಟ್ರೈನ್ ಬುಕ್ಕಿಂಗ್ ಆಗಿರ್ಬೋದು, ಆಮೇಲೆಲ್ಲ ಮಾಡ್ಕೊಳ್ಳೋಕ್ಕೆ ಸಡನ್ನಾಗಿ ಊರಿಗೆ ಹೋಗ್ತಾ ಪ್ಲ್ಯಾನ್ ಆಗಿರ್ಬೋದು, ಎಲ್ಲ ಸಡನ್ ಆಗಿರೋದ್ರಿಂದ ನಾವು ಹೋಗೋಕೆ ಆಗ್ತಿರಲಿಲ್ಲ. ಸೊ ಅದಕ್ಕೆ ಟ್ರೈನ್ ಸಫಾರಿ ಹೋಗ್ಬರೋಣ ಅಂದ್ಬಿಟ್ಟು ನಾವು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀವಿ. ಆಮೇಲೆ ಏನಾದರೂ ಪ್ಲೇ ಏನಾದರೂ ಇದ್ದರೆ, ಆಟದ್ದು ಏನಾದರೂ ಇದ್ದರೆ ಆಡಿಸ್ಕೊಂಬರೋಣ ಅಂತ ಮನ್ವಿತಿಗೆ ಹೋಗ್ತಾ ಇದ್ದೀವಿ. ಸೊ 3 ದಿನ ರಜೆ ಇದೆ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ಒಂದು 2 days ಆದರೂ ಈ ಥರ ಆಚೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ತುಂಬ ದೂರ ಅಂತ ಹೋಗೋಕ್ಕಾಗಲ್ಲ. ನಮ್ಮ ಪ್ಲ್ಯಾನ್ ಏನಿರೋದು ಮೈಸೂರು ಹೋಗ್ಬಿಡೋಣ ಅಂತ. ಬಟ್ ಮೈಸೂರು ಇವಾಗ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಇಲ್ಲೇ ಹತ್ತಿರ ಎಲ್ಲರೂ ಹೋಗ್ಬಿಡೋಣ ಬೆಂಗಳೂರಲ್ಲೇ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಕಬ್ಬನ್ ಪಾರ್ಕ್ ಬಂದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು, ನೀವು ಕೂಡ ನೋಡಿ, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಎಡ್ಚಿನಲ್ಲಿ ಬಂದುಬಿಟ್ಟು ಅಲ್ಲಿ ಬೈಕ್ ಇಟ್ಟು ಆನಂತರ ಮೆಟ್ರೋ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು ಬೇರೆ, ಅಲ್ಲಿ ಮಟ್ಟಿಗೆ ಹೋಗ್ಬೋದು, ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಮೆಟ್ರೋ ಹೋಗ್ತಾ ಇದ್ದೀವಿ. ಮನ್ವಿತಿಗೆ ಮೆಟ್ರೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಚೆ ಹೋದಾಗ ಎಲ್ಲಾದರೂ ಮೆಟ್ರೋ ಅವರು ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ರು ಮಮ್ಮಿ ಮೆಟ್ರೋ ಅಂತಿರ್ತಾನೆ. ಸೊ ಅದಕ್ಕೆ ಇವತ್ತು ಮೆಟ್ರೋಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೇನಾದರೂ ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಬಸ್ಸು ಬೇಡ, ತುಂಬ ರಶ್ ಇರುತ್ತೆ ಬೇರೆ. ಆಮೇಲೆ ನಾನು ಅಲ್ಲಿ ಇಲ್ಲಿ ಕೂರಬೇಕು, ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಮನ್ವಿತಿಗೆ ಬಸ್ ಅಂದರೆ ಸ್ವಲ್ಪ ಆಗ್ತಾಯಿಲ್ಲ. ಯಾಕಂದರೆ ಇತ್ತೀಚೆಗಂತ ನಾನು ತುಂಬ ಓಡಾಡ್ತಾ ಇದ್ದೀನಿ. ಟೆಂಪಲ್ ಆಗಿರ್ಬೋದು, ಈಚೆ ಎಲ್ಲಾದರೂ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ಕೊಡೋಕ್ಕಾಗಿರ್ಬೋದು ಓಡಾಡ್ತಾ ಇದ್ದೀನಲ್ವ, ಅವನಿಗೆ ಬಸ್ ಬೋರಿಂಗ್ ಆಗ್ತಾಯಿದೆ. ಅದಕ್ಕೆ ಅವನಿಗೆ ಈ ಒಂದು ಮೆಟ್ರೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಮೆಟ್ರೋದಲ್ಲಿ ಅಂದ್ಬಿಡೋಣ ಅಂತಬಿಟ್ಟು ಹೋಗ್ತಾ ಇದ್ವಿ. ಬನ್ನಿ, ಇವತ್ತಿನ ಬ್ಲಾಗ್ ಸ್ವಲ್ಪ ನಾವು ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ. ಜಯಪ್ರಕಾಶ ನಗರಕ್ಕೆ ತಲುಪಲಿದೆ. ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ನಾವು ಕಬ್ಬನ್ ಪಾರ್ಕ್ ಹೋಗ್ಬೇಕಂತ ಅಂದರೆ ನಮ್ಮನೆಯಿಂದ ಡೈರೆಕ್ಟಾಗಿ ಟ್ರೈನ್ ಇಲ್ಲ. ನಾವು ಹೋಗಿ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿ ಪರ್ಪಲ್ ಲೈನ್ ಚೇಂಜ್ ಮಾಡ್ಕೊಬೇಕಾಗತ್ತೆ, ಮಾಡಿಕೊಂಡು ಹೊರಡಬೇಕು. ಸೊ ಫೈನಲಿ ಇವಾಗ ಇನ್ನೊಂದು ಟ್ರೈನಿಗೆ, ಅಂದರೆ ನಾವು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 2 minutes ಅಷ್ಟೇ ಬಂದುಬಿಡುತ್ತೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಮನ್ವಿತ್ತು ಈ ಕೆಳಗಡೆ ಇಳಿಬೇಕಂತ ತುಂಬ ಹಠ ಮಾಡ್ತಾ ಇದ್ದ. ನಿಮಗೆಲ್ಲ ಗೊತ್ತು, ಮೆಟ್ರೋದಲ್ಲಿ ತುಂಬಾ ಡೇಂಜರಸ್ ಟ್ರ್ಯಾಕ್ ಇರುತ್ತೆ, ತುಂಬ ಹೈ ವೋಲ್ಟೇಜ್ ಕರೆಂಟ್ ಓಡ್ತಾ ಇರುತ್ತೆ. ಎಷ್ಟು ಸೇಫಾಗಿದ್ರೂ ಸಾಕಾಗಲ್ಲ. ಅದರಲ್ಲೂ ದೊಡ್ಡವರೇ ತುಂಬ ಸೇಫಾಗಿರಬೇಕು, ಮಕ್ಕಳಂತೂ ಕೇಳೋ ಹಾಗೆ ಇಲ್ಲ. ಸೊ ಫೈನಲಿ ನಾವು ಕಬ್ಬನ್ ಪಾರ್ಕ್ ಬಂದ್ವಿ. ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಓಲ್ಡ್ ಆಗಿರೋದೊಂದು ಸೆಟ್ ಇಟ್ಟಿದ್ದಾರೆ. ಸಖತ್ ಚೆನ್ನಾಗಿ ಕಾಣ್ತಾಯಿತ್ತು. ಮನ್ವಿತ್ತು ಇಲ್ಲಿ ಮನೆ ಹತ್ರ ಏರೋಪ್ಲೇನಲ್ಲಿ ಹೋಗ್ತಾ ಇರುತ್ತಲ್ಲ, ತುಂಬ ಅಂದರೆ ಕರಿತಾ ಇದ್ದ ಅದನ್ನು.
ಆ ಥರ ಎಲ್ಲ ಮಾಡ್ತಿದ್ದ. ಸೊ ಅದಕ್ಕೆ ಇವಾಗ ಲೈವಲ್ಲಿ ತೋರಿಸ್ತಾ ಇದ್ದೀವಿ ಈ ಥರ ಇದೆ ನೋಡು ಮಗ್ನೆ ಅಂತ. ನಮ್ಮ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಬರ್ಬೇಕಲ್ಲ, ಇಲ್ಲಿ ಕಾಲಿಡೋ ಜಾಗ ಇರಲ್ಲ. ಲಾಸ್ಟ್ ಟೈಮ್ ಬಂದು ಆರ್ ಸಿ ಬಿ ಮ್ಯಾಚ್ ಇದ್ದಾಗ ತಾನೇ. ತಂಪು ತಂಪು ಕೂಲ್ ಕೂಲ್. ಕಬ್ಬು 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 ಕಬ್ಬು. ಹಾಂ ಲಾಸ್ಟಿಗೈತಲ್ಲ ಅಲ್ಲಲ್ಲಿ ಲಾಸ್ಟಿಗಿತ್ತು. ಹಿಂಗೆ ಬಂದಿದ್ವಿ ನಾವು, ಹಿಂಗೆ ಬಂದಿದ್ವಿ. ಹಿಂಗೆ ನಡ್ಕೊ ಬಂದಿರಲಿಲ್ಲ ಚುರುಮುರಿ ತಿನ್ಕೊಂತ ಹಿಂಗೆ. ಹಾಂ ಹೋಗಣ ಬಾ. ಎಲ್ಲಿಗೆ ಬಂದ್ವಲ್ಲ ಪಾರ್ಕಿಗೆ. ನೋಡಲ್ಲಿ ಜನ, ನೋಡಲ್ಲಿ ಹೆಂಗೆ ಕೂತ್ಕೊಂಡಾರೆ. ಹಾಂ ಅದಂಗೆ ಸುತರ ಬರುತ್ತಲ್ಲ ಅದೇ ಅದು. ಟೈಮ್ ಆಯ್ತು ಹೌದಾ. ನಾ ಹೋಗೋಷ್ಟೊಳಗೆ 1 ಕಿಲೋಮೀಟ್ರ್ ಇದೆ. ಅದು ಹೋಗೋಷ್ಟೊಳಗೆ 5 ಗಂಟೆ ಆಗೇ ಹೋಗುತ್ತೆ. 5 ಗಂಟೆ ಲಾಸ್ಟ್ ಬೇರೆ ನೋಡು ಈ ಸಫಾರಿಗೆ ಅಂತ. ಬಟ್ 5 ಗಂಟೆ ಲಾಸ್ಟ್ ಅಂತೆ. ಇವಾಗಲೇ 4:15 ಆಯಿತು. ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಅಲ್ಲಿ ಒಳಗಡೆ 20 ಮಿನಿಟ್ಸ್ ಬೇಕು. ಐ ಥಿಂಕ್ ಕ್ಯಾನ್ಸಲ್ ಅನಿಸುತ್ತೆ. ಯಾರೋ ಒಬ್ರು ನನಗೆ ಕೇಳಿದ್ವಿ, ನಾವು ಟ್ರೈನ್ ಸಫಾರಿ ಹಿಂಗೆ ಹೋಗೋದಲ್ವಾ ಅಂತ. ಅವ್ರು ಹೇಳಿದರು 5 ಗಂಟೆ ಲಾಸ್ಟು, ಹೀಗೆ ಹೋಗಿ ಅಂತ. ನಾವು ಫುಲ್ ಶಾಕಲ್ಲಿ ಪಟಪಟ ಅಂತ ನೆಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಹಾಗೇನು ಕ್ಲೋಸ್ ಏನಿರಲಿಲ್ಲ, ಇನ್ನು ಕ್ಯೂ ಇತ್ತು, ಟಿಕೆಟ್ ಎಲ್ಲ ತೊಗೊಳ್ತಾ ಇದ್ರು. ಅವಾಗ ಸ್ವಲ್ಪ ರಿಲೀಫ್ ಅನಿಸ್ತು. ನಾವು ಬಂದಿರೋದೇ ಟ್ರೈನ್ ಸಫಾರಿಗೆ ಅಂತ, ಮನ್ವಿತನ ಆಟಾಡ್ಸೋಕ್ಕೆ ಅಂತ. ಬಟ್ ಅದೇ ಇಲ್ಲ ಅಂತಂದ್ರೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಟ್ರೈನ್ ಸಫಾರಿ ಮತ್ತು ನಾವು ಬೋಟಿಂಗ್ ಅಂತ ಹೇಳಿಬಿಟ್ಟು ಬಂದ್ವಿ. ಇವಾಗ ಟ್ರೈನ್ ಸಫಾರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಬಂದ್ವಿ. ಎಂಟ್ರೆನ್ಸಲ್ಲಿ ಫುಲ್ ಕ್ಯೂ ಸಿಸ್ಟಮ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಆನಂತರ ಒಂದು ಟ್ರಿಪ್ಪಿಗೆ ಆಲ್ರೆಡಿ ಒಂದು 25-30 ಮೆಂಬರ್ಸ್ ಹೋಗ್ಬೋದು, ಪೀಪಲ್ಸ್ ಹೋಗ್ಬೋದು. ಆ ಥರ ಲೆಂತಲ್ಲಿತ್ತು ಟ್ರೈನು. ಪರವಾಗಿಲ್ಲ, ಹೋಗಿದ್ದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಮನ್ವಿತಿಗೆ. ಅಯ್ಯೋ ಬರೋದು ನೋಡೋಳು. ಬೇಡ ಬಿಡು ಮಗನೆ. ಈ ಬಂತು ಬಾ ಬಂಗಾರಿ. ಇಬ್ಬಿಬ್ರು ಕೂರೋದಲ್ಲ. ಸೆಕೆಂಡ್ ಕೂರು, ಸೆಕೆಂಡ್.
ಬೋಟಿಂಗು ಇಲ್ಲಿ ಬರ್ಬೇಕು. ಹಾಂ ಗೊತ್ತಿದ್ದು ಕಣ್ಣು ಮುಚ್ಚಾಡಕತ್ತಾರ ನೋಡ್ರಿ. ನಿಮ್ಮ ಹುಡ್ಕ ಮಗ ಮಕ್ಕಳು ಜೋಕಾಲಿ ಆಡೋದು ನೋಡಿ ನನಗೂ ಕೂಡ ಆಡ್ಬೇಕು ಅನಿಸ್ಬಿಡ್ತು. ಬಟ್ ನಾನು ಒಬ್ಬಳೇ ಕೂತ್ಕೊಂಡು ಆಡ್ತಾಯಿದ್ರಿ ಏನಾರು ಅಂದ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಮನ್ವಿತನ ಕೂರಿಸ್ಕೊಂಡು ಆಟಾಡ್ತಾ ಇದ್ದೀನಿ. ಹಸ್ಬೆಂಡ್ ಬೈತಾಯಿದ್ರು, ಇಳಿ ಯಾರಾದರೂ ಬೈಯೋಕ್ಕೂ ಮುಂಚೆನೇ ಬಾಯಿ ಮುಚ್ಕೊಂಡು ಇಳಿದ್ಬಿಡು ಅಂತ ಹೇಳಿ. ಸೊ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಸೊ ಹಾಗೆ ನಾನು ಕೂತ್ಕೊಂಡು ಮನ್ವಿತನ ಹೇಳಿಲ್ಲಿ ನಾನು ಕೂಡ ಸ್ವಲ್ಪ ಒಂದು ಆಟ ಆಡಿದೆ. ಸೊ ಫೈನಲಿ ಇವತ್ತಿನ ಒಂದು ಟ್ರಿಪ್ ಸಖತ್ತಾಗಿತ್ತು ಮಾತ್ರ. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಕಬ್ಬನ್ ಪಾರ್ಕ್ ಮಧ್ಯದಲ್ಲಿ ಒಂದು ಬಂಡೆ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ನಾನು ಹಸ್ಬೆಂಡು. ಹಾಗೆ ಮನ್ವಿತಿಗೆ ಸ್ವಲ್ಪ ಮಿಲ್ಕ್ ಶೇಕ್ ಎಲ್ಲ ತೊಗೊಂಡಿದ್ದೆ ನಂದಿನಿ ಅವ್ರದ್ದು. ಸೊ ಅದನ್ನ ಕುಡಿತಾಯಿದ್ರು, ಹಸ್ಬೆಂಡ್ ಕೂಡ ಕುಡಿತಾಯಿದ್ರು, ಮನ್ವಿತು ಕುಡಿಸ್ತಾಯಿದ್ರು. ಹಾಗೆ ಮನ್ವಿತಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ನಂದು ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟ್ ಅದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನಾನು ನೋಡ್ಬೋದು. ಓಕೆನಾ? ಹಾಂ, ಬನ್ನಿ. ಇವತ್ತಿನ ದಿನ ಈ ಥರ ಇತ್ತು, ಇನ್ನೂ ಸ್ವಲ್ಪ ಇದೆ. ಸೊ ನೋಡ್ಕೊಳ್ಳಿ. ಎಲ್ಲೋದ್ರೂ ಕೋಲು ಯಾಕೆ Come on.
ಕೂತ್ಕೊಳ್ಳೋಣ ಇಲ್ಲಿ. ಹ್ಞೂ ಮತ್ತೆ ಅದ್ರ ಮೇಲೆ ನಿಂತ್ಕೊಳ್ಳಿ ಸರ್, ನೀವು ನಿಂತ್ಕೊಳ್ಳಿ. ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಇವತ್ತಿನ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿತ್ತು. ಹೋಗ್ತಾ ಇದ್ದೀವಿ ಮನೆಗೆ. ಬಾಯ್ ಬಾಯ್.